ಕಾಂಗ್ರೆಸ್ನವರು ಹೇಳ್ತಾ ಇರ್ತಕ್ಕಂಥದ್ದು ಇವತ್ತು ಬೆಳಗ್ಗೆಯಿಂದ ಏನು ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳ ದಾಳಿ ನಡೀತಾ ಇದೆ, ಇವೆಲ್ಲವೂ ಕೂಡ ಬಿಜೆಪಿಯವರು ಎಷ್ಟು ಕೆಳಮಟ್ಟಕ್ಕೆ ಇಳಿದಿದ್ದಾರೆ ಅನ್ನೋದನ್ನ ತೋರಿಸ್ತಾ ಇದೆ ಅಂತ ಮಾತಾಡಿದ್ರು. ಇದ್ರ ಬಗ್ಗೆ ತಮ್ಮ ರಿಯಾಕ್ಷನ್ ಏನು ಸರ್? ಈಗ ಸ್ವತಂತ್ರ ಬಂದ 70 ವರ್ಷದಲ್ಲೇ 50 ವರ್ಷ ಕಾಂಗ್ರೆಸ್ಸೇ ಆಡಳಿತ ನಡೆಸಿದೆ. ದೇಶದಲ್ಲಿ ಸಾವಿರಾರು ಲಕ್ಷಾಂತರ IT ದಾಳಿಗಳು ಕಾಂಗ್ರೆಸ್ ಆಡಳಿತದ ಅವಧಿಯಲ್ಲಿ ನಡೆದಿದ್ದಾವೆ. ಆ ಎಲ್ಲ IT ದಾಳಿಗಳು ಇದೇ ರೀತಿ ಅಂತ ಅನ್ಕೊಳ್ಳೋದಾದ್ರೆ ವ್ಯವಸ್ಥೆ ಮೇಲೆ ನಂಬಿಕೆ ಇಲ್ಲದೆ ಇರೋ ಮಾತಾಡುವಂತ ಮಾತು. 2012ರಲ್ಲಿ ನಮ್ಮ ಸಂಬಂಧಿಕರನ್ನ ಗುರಿಯಾಗಿಟ್ಕೊಂಡು IT ದಾಳಿ ನಡೆದಿತ್ತು. ನಾನೇನು ಸ್ಟೇಟ್ಮೆಂಟ್ ಕೊಡ್ಲಿಲ್ಲ. ನನ್ನನ್ನೇ ಕೇಂದ್ರವಾಗಿ ಇಟ್ಕೊಂಡು ಚಿಕ್ಕಮಂಗ್ಳೂರಿನಲ್ಲಿ ಲೋಕಸಭಾ ಉಪಚುನಾವಣೆಗೆ ಮುಂಚೆ IT ದಾಳಿ ನಡೆದಿತ್ತು. ಸಹಜ ಪ್ರಕ್ರಿಯೆ ಅಂತ ಅನ್ಕೊಂಡ್ವಿ. ಅಲ್ಲ ಸರ್, ಬಟ್ ಈಗಿನ ಸ್ಥಿತಿಗತಿಗಳನ್ನ ನೋಡ್ತಾ ಹೋದ್ರೆ ಒಂದ್ ಕಡೆ ಈಗ ಈಗಲ್ಟನ್ ರೆಸಾರ್ಟ್ ನಲ್ಲಿ ಕಾಂಗ್ರೆಸ್ನ ಶಾಸಕರು ಬೀಳ್ಬಿಟ್ಟಿದ್ದಾರೆ ಗುಜರಾತ್ನವರು, ಮತ್ತೊಂದು ಕಡೆ ಗೋವಿಂದರಾಜು ಅವರ ಡೈರಿ ಪ್ರಕರಣದಲ್ಲಿ ಕೆಲವು ಇನಿಷಿಯಲ್ಸ್ಗಳಿತ್ತು, ಮತ್ತೊಂದು ಕಡೆ ಎಲೆಕ್ಷನ್ ಹತ್ರ ಬರ್ತಾ ಇದೆ. ಇದೆಲ್ಲವನ್ನ ನೋಡಿದ್ರೆ ಇದು ರಾಜಕೀಯ ಪ್ರೇರಿತ ಅಂತ ಅನ್ಸಲ್ವಾ ಅಂತ ಕೇಳ್ತಾರೆ ಅವರು. ಅಲ್ಲ, ನಿಮ್ಗೆ ನಮ್ಮ ಕೇಂದ್ರದ ಮಾಜಿ ಸಚಿವರು ಸಂಸದರಾದಂತ ಸಿದ್ದೇಶ್ವರ್ ಅವರ ಕಂಪನಿ ಮೇಲೂ ದಾಳಿ ನಡೀತು. ಅವ್ರು ಬಿಜೆಪಿ ಅವರೇ. ITಯನ್ನ ರಾಜಕೀಯ ಅಂತ ಹೋಲಿಸೋದೆ ಅದನ್ನ ಈ ರೀತಿ ಆರೋಪ ಮಾಡೋದ್ರ ಮೂಲಕ ಗುರಾಣಿಯಾಗಿ ಬಳಸ್ಕೊಳ್ಳುವಂತ ರಾಜಕೀಯ ಷಡ್ಯಂತ್ರ ಇದು. ನೋಡಿ, ಈಗ ನಿಮ್ಮ ಮನೆ ಮೇಲೆ ದಾಳಿ ನಡೀತು ಅಂತ ತಿಳ್ಕೊಳ್ಳಿ. ಏನು ಸಿಗ್ಲಿಲ್ಲ ಅಂತ ಬರಿಗೈಲಿ ಹೋಗ್ತಾರೆ. ಸಿಕ್ಕಿದ್ರೆ ತಾನೇ ನೀವು ಟ್ಯಾಕ್ಸ್ ಕಟ್ಟಬೇಕಾಗಿರೋದು. ಹಾಲಿಂದ ಹಾಲಿಗೆ, ನೀರಿನ ನೀರಿಗೆ ತೆರಿಗೆ ಕಟ್ಟುವಂತ ಒಂದು ವ್ಯವಸ್ಥೆ. ತೆರಿಗೆ ಕದ್ದೋರು ಮಾತ್ರ ಭಯ ಪಡಬೇಕು. ಯಾರು ತೆರಿಗೆ ವಂಚಿಸಿಲ್ಲ ಅವ್ರು 100 IT ದಾಳಿ ಆಗ್ಲಿ ಯಾಕೆ ತಲೆ ಕೆಡಿಸ್ಕೋಬೇಕು? ಅಲ್ಲ, ಈಗ ಕೇಂದ್ರದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದು ಎಷ್ಟು ವರ್ಷಗಳಾದ್ರೂ ಕೂಡ ಯಾರ ಕಣ್ಣಿಗೂ ಬೀಳದ ಈಗಲ್ಟನ್ ರೆಸಾರ್ಟ್ ಈಗಲೇ IT ಅಧಿಕಾರಿಗಳ ಕಣ್ಣಿಗೆ ಬೀಳುತ್ತೆ ಅಂತಂದ್ರೆ ಹೇಗೆ ಅಂತ. ಅಲ್ಲ, ನಿಮ್ಗೆ ನೋಡಿ, ಕೆಲವೊಮ್ಮೆ ಕಾಕತಾಳೀಯ ಪ್ರೋಸೆಸ್ ಇರ್ಬೋದು. ಆದ್ರೆ ನಾನ್ ನಿಮ್ಗೆ ಹೇಳೋದು, ಈಗ ಸೋಹರಾಬುದ್ದೀನ್ ಎನ್ಕೌಂಟರ್ ನಲ್ಲಿ CBI ಒಂದು ರಾಜ್ಯದ ಗೃಹ ಸಚಿವನನ್ನ ಟಾರ್ಗೆಟ್ ಮಾಡಿ, ಹಿರಿಯ ಪೊಲೀಸ್ ಅಧಿಕಾರಿಗಳನ್ನ ಟಾರ್ಗೆಟ್ ಮಾಡಿ, ಅದು ಕ್ರಿಮಿನಲ್, ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ನ ಟಾರ್ಗೆಟ್ ಮಾಡಿ ದಾಳಿ ಇದು ಕೇಸ್ ಹಾಕಿದ್ರಲ್ಲ, ಅದು ಪೊಲಿಟಿಕಲಿ ಮೋಟಿವೇಟೆಡ್. IT ಅಲ್ಲ. ಈಗ ಅದನ್ನ ಪೊಲಿಟಿಕಲಿ ಮೋಟಿವೇಟೆಡ್ ಅಂತ ಅಂದೇ ಇರುವಂತ ಜನ, ಅದಕ್ಕೆ ತಲೆ ತಗ್ಗಿಸ್ತಾ ಇರುವಂತ, ನಾಚಿಕೆಯಿಂದ ತಲೆ ತಗ್ಗಿಸ್ತಾ ಇರುವಂತ ಜನ ಒಂದು IT ರೈಡಿಗೆ, ಅದು ಒಂದು ನಾಗರಿಕ ವ್ಯವಸ್ಥೆಯಲ್ಲಿ, ಆಡಳಿತ ವ್ಯವಸ್ಥೆಯಲ್ಲಿ ಇರುವಂತ ಒಂದು IT ರೈಡಿಗೆ ರಾಜಕೀಯ ಪ್ರೇರಿತ ಅಂತ ಹೇಳುವಂತದ್ದು ನಾಚಿಕೆಗೇಡಿನ ಸಂಗತಿ. ಅವರಿಗೆ ರಾಜಕೀಯ ಪ್ರೇರಿತ ಅಂತ ಅನ್ಸಿದ್ರೆ ಒಂದು ರಾಜ್ಯದ ಗೃಹ ಸಚಿವನನ್ನ ಕ್ರಿಮಿನಲ್ ಎನ್ಕೌಂಟರ್ ನಲ್ಲಿ, ಒಬ್ಬ ಟೆರರಿಸ್ಟ್ ಎನ್ಕೌಂಟರ್ ನಲ್ಲಿ ಸಿಗಾಕ್ಸಿ ಜೈಲಿಗೆ ಕಳಿಸಿದ್ರಲ್ಲ, ನಾಚಿಕೆ ಆಗ್ಬೇಕು ಅವರಿಗೆ. ಸರ್ ದಯವಿಟ್ಟು ತಾವು ಲೈನ್ ಅಲ್ಲೇ ಇರಿ. ಕಾಂಗ್ರೆಸ್ನ ಪರಿಷತ್ ಸದಸ್ಯರಾದಂತ ರಿಜ್ವಾನ್ ಅರ್ಷದ್ ಅವರು ನಮ್ಮ ಜೊತೆ ಸಂಪರ್ಕಕ್ಕೆ ಬಂದಿದ್ದಾರೆ. ಅರ್ಷದ್ ಅವರೇ ನಮಸ್ಕಾರ. ನಮಸ್ಕಾರ. ಅಹಮದ್ ಪಟೇಲ್ ಅವರು ಈಗಷ್ಟೇ ರಿಯಾಕ್ಟ್ ಮಾಡಿದ್ದಾರೆ. ಈ ದಾಳಿಯ ಮುಖಾಂತರ ಬಿಜೆಪಿ ಎಷ್ಟು ಕೆಳಮಟ್ಟಕ್ಕೆ ಕುಸಿದಿದೆ ಅನ್ನೋದನ್ನ ತೋರಿಸ್ತಾ ಇದೆ, ಇದು ರಾಜಕೀಯ ಪ್ರೇರಿತ ಅಂತ ಆರೋಪ ಮಾಡಿದ್ದಾರೆ. ತಾವೇನ್ ಹೇಳ್ತೀರಾ ಸರ್ ಇದಕ್ಕೆ? ಇದರಲ್ಲಿ ಆರೋಪ ಏನಿದೆ, ನಿಶ್ಚಿತವಾಗೂ ರಾಜಕೀಯ ಪ್ರೇರಿತ ಇದು. ಆದ್ರೆ ಅದನ್ನ CT ರವಿ ಅವರು ಅಲ್ಲಗಳಿತಾ ಇದ್ದಾರೆ. ಇಲ್ಲ, CT ರವಿ ಅವರು ಕೇಸರಿ ಕನ್ನಡಕ ತೆಗೆಸಿ ಮಾತಾಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ. ನೋಡ್ಬೇಕು ಅವರು, ಇಡೀ ದೇಶದಲ್ಲಿ ಅವರ ಸರ್ಕಾರ ಬಂದ ನಂತರ IT ದಾಳಿ ಆಗಿರದೆ ವಿರೋಧ ಪಕ್ಷದ ನಾಯಕರ ಮೇಲೆ. ಇಡೀ ದೇಶದಲ್ಲಿ IT ಮತ್ತೆ ED ಬಳಸ್ಕೊಂಡಿರೋದು ಬಿಜೆಪಿಯವರು ವಿರೋಧ ಪಕ್ಷದ ನಾಯಕರ ಮೇಲೆ. ಸರ್, ಬಟ್ ಕೇಂದ್ರದಲ್ಲಿ ಮಂತ್ರಿಯೂ ಆಗಿದ್ದಂತಹ ಸಂಸದರಾಗಿರ್ತಕ್ಕಂಥ ಸಿದ್ದೇಶ್ವರ್ ಅವರ ಕೆಲವು ಬಿಸ್ನೆಸ್ ಇದ್ರ ಮೇಲೂ ಕೂಡ ರೇಡ್ ನಡೀತು. ಇಲ್ಲ, ಕಾಂಗ್ರೆಸ್ ಕನ್ನಡಕ ಕಾಣೋದಿಲ್ಲ. ಕಾಂಗ್ರೆಸ್ ಕನ್ನಡಕ ಹಂಗಾದ್ರೆ ಕಾಂಗ್ರೆಸ್ ಅವರು ಕಾಣೋದಿಲ್ವಾ? ರೇಡು ಸಿದ್ದೇಶ್ವರ್ ಮೇಲೆ ನಡೆದಿಲ್ಲ, ಬರೀ ವಿರೋಧ ಪಕ್ಷದ ನಾಯಕರ ಮೇಲೆ ನಡೆದಿರ್ತಕ್ಕಂಥ ರೇಡ್ಗಳು ನೀವು ಇತ್ತೀಚೆಗೆ ಇಡೀ ದೇಶದಲ್ಲಿ ನಡೆದಿರ್ತಕ್ಕಂಥದ್ದು ಎಷ್ಟು ಬಿಜೆಪಿ ನಾಯಕರ ಮೇಲೆ ನಡೆದಿದೆ, ಎಷ್ಟು ಬೇರೆ ಪಕ್ಷದ ನಾಯಕರ ಮೇಲೆ ನಡೆದಿದೆ ಅಂತ ನೋಡ್ಕೊಳ್ಳಿ. ಇನ್ನೊಂದು ಈಗಲ್ಟನ್ ರೆಸಾರ್ಟ್ ಯಾವಾಗ ಎಲ್ಲೂ ಇಲ್ಲದೆ ಇವರ ಲಿಸ್ಟ್ ಈಗಲೇ ಈಗಲ್ಟನ್ ರೆಸಾರ್ಟ್ ಅಲ್ಲಿ ರೇಡ್ ಮಾಡಬೇಕು. ಈ ಶಾಸಕರು ಯಾವ ರೂಮ್ಗಳಿದ್ದಾರೆ ಆ ರೂಮ್ಗಳಲ್ಲಿ ಇವರು ಹೋಗಿ ಪರಿಶೀಲನೆ ನಡೆಸಬೇಕು ಅಂದ್ರೆ ಏನು ಅರ್ಥ? ಅದಕ್ಕೆ ಏನು? ಅದು ಕಾಕತಾಳೀಯ ಇರಬಹುದು. ಅದೇ ಹೇಳ್ತಾ ಇರೋದು, ರಾಜಕೀಯವಾಗಿ ಇಡೀ ಕರ್ನಾಟಕದಲ್ಲಿ, ಇಡೀ ಇಂಡಿಯಾದಲ್ಲಿ ಎಷ್ಟು ರೆಸಾರ್ಟ್ ಇವೆ ಅದರಲ್ಲಿ ಈಗಲ್ಟನ್ ರೆಸಾರ್ಟ್ ಆಗಿಬೇಕು. ಈಗಲೇ ಹೋಗಿ ರೇಡ್ ಮಾಡಿ. ಅರ್ಷದ್ ಅವರ ಮಾತಿಗೆ ಈಗ ಎಲೆಕ್ಷನ್ ಟೈಮ್ ನಲ್ಲಿ ಕ್ಯಾಂಡಿಡೇಟ್ ಗಳ ಮೇಲೆ ರೈಡ್ ನಡೀತದೆ. ಅವ್ರಿಗೊಂದು ಮಾಹಿತಿ ಇರುತ್ತೆ, ಇಲ್ಲೇನೋ ಅಕ್ರಮ ಹಣದ ಚಲಾವಣೆ ಇತ್ಯಾದಿ ಸಂಬಂಧಪಟ್ಟಂತೆ ಮಾಹಿತಿ ಮೇಲೆ ಅವ್ರು ರೈಡ್ ಮಾಡಿರ್ತಾರೆ. ಅವ್ರಿಗೊಂದು ಇಂಟೆಲಿಜೆನ್ಸ್ ಇದೆ, IT ಗೂ ಒಂದು ಇಂಟೆಲಿಜೆನ್ಸ್
ವಿಂಗ್ ಇದೆ. ಬಹಳ ವರ್ಷ ಆಡಳಿತ ನಡೆಸಿದವರು ಇದನ್ನೆಲ್ಲ ಮರೆತು ಎಲ್ಲವನ್ನೂ ರಾಜಕೀಯ ದೃಷ್ಟಿಯಿಂದ ನೋಡ್ತಕ್ಕಂಥ ಮನೋಭಾವನೆನೆ ಅವರು ದೇಶ ಕಟ್ಟುವ ಮನೋಭಾವನೆ ಅಲ್ಲ, ರಾಜಕೀಯ ದೃಷ್ಟಿಯಿಂದ ಎಲ್ಲವನ್ನೂ ಆಲೋಚನೆ ಮಾಡೋದು ಅಂತ ಗೊತ್ತಾಗುತ್ತೆ. ಬಟ್ ಸರ್, ನೀವು ಆರಂಭದಲ್ಲಿ ಒಂದು ಮಾತು ಹೇಳಿದ್ರಿ, ಕಾಂಗ್ರೆಸ್ ಗವರ್ನಮೆಂಟ್ ಇರ್ತಕ್ಕಂಥ ಸಂದರ್ಭದಲ್ಲಿ 50 ವರ್ಷ ಆಡಳಿತ ನಡೆಸಿದಾಗ್ಲೂ ಈ ತರ ಸಾಕಷ್ಟು ದಾಳಿಗಳು ನಡೆದಿದೆ, ಹಾಗಾದ್ರೆ ಅದನ್ನು ನಾವು ರಾಜಕೀಯ ಪ್ರೇರಿತ ಅನ್ಬಹುದಾ ಅಂತ. ಅದನ್ನ ನೀವು ರಾಜಕೀಯ ಪ್ರೇರಿತ ಆದ್ಮೇಲೆ ಇದಕ್ಕೆ ಯಾಕೆ ಒಪ್ಕೊಳ್ಳಲ್ಲ? ಇಲ್ಲ, ಈ ತರ ಕೀಳ್ಮಟ್ಟಕ್ಕೆ ಇಳಿದು ನಾವು ರಾಜಕೀಯ ಯಾವ್ದು ಕೀಳ್ಮಟ್ಟ? ಈಗ ನನ್ನ ಮೇಲೆ ಐಟಿ ರೈಟ್ ನಾನೇನು ಕಾಂಗ್ರೆಸ್ ರೀತಿ ರಾಜಕೀಯ ಪ್ರೇರಿತ ಅಂತ ಹೇಳಿಕೆ ಕೊಡ್ಲಿಲ್ಲ. ನಾನು ಹೇಳಿದೆ ಅದನ್ನ ಏನಾಗುತ್ತೆ ಇದ್ದಿದ್ರೆ ಅಕ್ರಮವಾಗಿದ್ದರೆ ಅವ್ರು ಟ್ಯಾಕ್ಸ್ ಹಾಕ್ಲಿ ಅಂತ ಹೇಳಿದೆ. ಈ ರೀತಿ ತಗೊಳ್ಬೇಕೆ ಹೊರತು ಬಹಳ ವರ್ಷ ಆಡಳಿತ ನಡೆಸಿದವರು ಇನ್ನ ಜೀವನದಲ್ಲೇ ಆಡಳಿತಕ್ಕೆ ಬರಲ್ಲ ಅಂತ ತೀರ್ಮಾನ ಮಾಡಿರೋರು ಮಾತ್ರ ಐಟಿಗೆ ಒಂದು ಇಂಟೆಲಿಜೆನ್ಸ್ ಇರುತ್ತೆ ಅಂತ ನೀವೇ ಹೇಳಿದ್ರಿ. ಅಮಿತ್ ಶಾ ಅವರೇ ಈ ಐಟಿಗೆ ಇಂಟೆಲಿಜೆನ್ಸ್, ನಿಮ್ಮ ಬಿಜೆಪಿ ಲೀಡರೇ ಐಟಿಗೆ ಇಂಟೆಲಿಜೆನ್ಸ್, ಇವರೇ ಈಗ ಮೈ ಗವರ್ಮೆಂಟ್ ನಲ್ಲಿ ನಮ್ಮ ವಿರುದ್ಧ ಈ ದೇಶದ ನಾಗರಿಕನನ್ನು ಕೂಡ ಮೈ ಗವರ್ಮೆಂಟ್ ನಲ್ಲಿ ಈ ದೇಶದ ನಾಗರಿಕನನ್ನು ಕೂಡ ಸಹಭಾಗಿ ಮಾಡುವ ಯೋಜನೆ ಇದೆ. ನೀವು ಕೂಡ ಯಾವ್ದಾದ್ರು ಮಾಹಿತಿ ಇದ್ರೆ ನೀವು ಕೂಡ ಒಬ್ಬ ಜವಾಬ್ದಾರಿಯುತ ನಾಗರಿಕನ ಕರ್ತವ್ಯ ಬರೀ ಐಟಿ ಮಾಡೋದಲ್ಲ, ಅಕ್ರಮ ನಡೆದು ನೀವು 20 ಕೋಟಿ ಒಂದೊಂದು ಶಾಸಕರನ್ನ ಅವಕಾಶ ಇದೆ, ತಾವು ಕೊಡಬಹುದು. ಅವ್ರ ಮೇಲೆ ಐಟಿ ರೇಟ್